ಇಂದಿನಿಂದ 5 ದಿನದವರೆಗೆ ಹೆಬ್ಬಾಳ ಫ್ಲೈಓವರ್ ಬಂದ್ ಆಗುತ್ತೆ. ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಯ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗುತ್ತೆ. ಇಂದಿನಿಂದ 21ರವರೆಗೆ ಪ್ರತಿದಿನ 3 ಗಂಟೆಗಳ ಕಾಲ ಫ್ಲೈಓವರ್ ಬಂದ್ ಆಗುತ್ತೆ. ರಾತ್ರಿ 12ರಿಂದ ಮುಂಜಾನೆ 3 ಗಂಟೆಯವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗುತ್ತೆ. ಬಿಡಿಎ ಕೈಗೆತ್ತಿಕೊಂಡಿರುವಂತಹ ಮೇಲ್ಸೇತುವೆಯ ಕಾಮಗಾರಿಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಂಚಾರವನ್ನ ಬಂದ್ ಮಾಡಲಾಗ್ತಿದೆ. ಫ್ಲೈಓವರ್ಗೆ ಹೆಚ್ಚುವರಿಯಾಗಿ ಸದ್ಯ ರ್ಯಾಂಪ್ನ ಅಳವಡಿಕೆ ಮಾಡುವಂತ ನಿಟ್ಟಿನಲ್ಲಿ ಫ್ಲೈಓವರ್ ಅನ್ನ ಬಂದ್ ಮಾಡಿ ಪರ್ಯಾಯ ಮಾರ್ಗವನ್ನ ಬಳಸುವುದಕ್ಕೆ ವಾಹನ ಸವಾರರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕುವೆಂಪು ಸರ್ಕಲ್ನಿಂದ ಬಿಬಿಎಲ್ ರಸ್ತೆಯ ಮೂಲಕವಾಗಿ ತೆರಳೋದಕ್ಕೆ ಪರ್ಯಾಯ ಮಾರ್ಗವನ್ನು ನೀಡುವ ನಿಟ್ಟಿನಲ್ಲಿ ಸದ್ಯ ಸೂಚನೆಯನ್ನ ಕೊಡಲಾಗಿದೆ. ಹೀಗಾಗಿ ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ಬರುತ್ತಲ್ಲ, ಈ ಕಡೆಗೆ ಸಂಚಾರ ಮಾಡೋದಕ್ಕೆ ನಿರ್ಬಂಧನೆ ಇವತ್ತಿನಿಂದ 21ನೇ ತಾರೀಕುವರೆಗೂ ಪ್ರತಿದಿನ 3 ಗಂಟೆಗಳ ಕಾಲ ಫ್ಲೈಓವರ್ ಬಂದ್ ಆಗುತ್ತೆ. ಈ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮ್ಮಿ ಶೆಟ್ಟಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ನಮಸ್ತೆ ವೀಕ್ಷಕರೇ, ಇಂದಿನಿಂದ ಹೆಬ್ಬಾಳ ಫ್ಲೈಓವರ್ನ ಕ್ಲೋಸ್ ಮಾಡಲಾಗುತ್ತೆ. ಹೌದು, ಮೇ 17ರಿಂದ ಮೇ 21ರವರೆಗೆ ದಿನಕ್ಕೆ 3 ಗಂಟೆಗಳ ಕಾಲ ಏನು ಹೆಬ್ಬಾಳ ಫ್ಲೈಓವರನ್ನು ಕಂಪ್ಲೀಟ್ ಕ್ಲೋಸ್ ಮಾಡಲಾಗುತ್ತೆ. ಯಾಕಂತಂದರೆ ಈ 3 ಅವರ್ ರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೆ ಫ್ಲೈಓವರ್ನ ಕ್ಲೋಸ್ ಮಾಡಿ ಈ 3 ಗಂಟೆಗಳ ಕಾಲ ಕಂಪ್ಲೀಟ್ ಫ್ಲೈಓವರ್ಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಲಾಗುತ್ತೆ. BDA ಇಷ್ಟರೊಳಗೆ ಏನು ಮಾಡಿರುವಂತಹ ಕಾರ್ಯದಲ್ಲಿ ಇನ್ನೂ ಕೂಡ ಮೇಲ್ಸೇತುವೆ ಕಾರ್ಯವನ್ನು ಇನ್ನೂ ಕೈಗೆತ್ತಿಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಯ ವಿಚಾರವಾಗಿ ಬಂದ್ ಮಾಡಲಾಗುತ್ತೆ. ಏನು ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಏನು ಈ ಫ್ಲೈಓವರ್ ಬರೋ ಏನು ಸಂಚಾರ ವಾಹನಗಳು ನಡೆಸ್ತವೆ ಅವುಗಳು ಕಂಪ್ಲೀಟ್ ಇವತ್ತಿನಿಂದ ಮೇ 21ರವರೆಗೆ 3 ಗಂಟೆಗಳ ಕಾಲ ಕಂಪ್ಲೀಟ್ ಕ್ಲೋಸ್ ಆಗಲಿದೆ. ಆ 3 ಗಂಟೆಗಳ ಕಾಲ ಫ್ಲೈಓವರ್ಗೆ ಹೆಚ್ಚುವರಿ ರ್ಯಾಂಪ್ ಅಳವಡಿಕೆ ಹಿನ್ನೆಲೆಯಾಗಿ ಫ್ಲೈಓವರ್ನ ಬಂದ್ ಮಾಡಲಾಗ್ತಾ ಇದೆ. ರ್ಯಾಂಪ್ ಮತ್ತು ಗ್ರೇಟರ್ ಅನ್ನು ಅಳವಡಿಕೆ ಮಾಡೋದ್ರ ಮೂಲಕ ಈ ಬಾರಿ 5 ದಿನಗಳ ಕಾಲ ದಿನದ 3 ಗಂಟೆಗಳ ತಾಸು ಅಂದರೆ ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ 3 ಗಂಟೆಗಳ ತಾಸು ರ್ಯಾಂಪ್ ಮತ್ತು ಗ್ರೇಟರ್ ಅನ್ನು ಅಳವಡಿಕೆ ಮಾಡುವಂತಹ ಸಂಬಂಧಪಟ್ಟ ಹಾಗೆ ಏನು BDA ಕಾರ್ಯನಿರ್ವಹಿಸುವಂತಹ ಕಾಮಗಾರಿಯ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮುಂದಾಗಿದೆ. ಹಾಗಾಗಿ ಈ ವಿಚಾರವಾಗಿ ಮೇ 17ರಿಂದ ಅಂದರೆ ಇಂದಿನಿಂದ ಮೇ 21ರವರೆಗೆ 5 ದಿನಗಳ ಕಾಲ ದಿನದ 3 ಗಂಟೆಗಳ ಕಾಲ ಹೆಬ್ಬಾಳ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗುತ್ತೆ. ಹಾಗಾಗಿ ವಾಹನ ಸವಾರರ ಪರ್ಯಾಯ ಮಾರ್ಗವಾಗಿ, ಯಾಕಂತಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಹೆಬ್ಬಾಳ ಫ್ಲೈಓವರ್ನ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಅಕಸ್ಮಾತ್ ಹೆಬ್ಬಾಳ ಫ್ಲೈಓವರ್ ಕ್ಲೋಸ್ ಆದರೆ ಸಾಕಷ್ಟು ಮಟ್ಟಿಗೆ ಟ್ರಾಫಿಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ BDA ಕಾಮಗಾರಿಯನ್ನ ಮಧ್ಯರಾತ್ರಿ ಇಟ್ಟುಕೊಂಡಿರುವಂಥದ್ದು. ಇನ್ನು ಮಧ್ಯರಾತ್ರಿ ಏನು ವಾಹನಗಳು ಸಂಚಾರ ಮಾಡ್ತವೆ ಅವುಗಳಿಗೆ ಪರ್ಯಾಯ ಮಾರ್ಗವಾಗಿ ಕುವೆಂಪು ಸರ್ಕಲ್ನಿಂದ BL ರಸ್ತೆ ಮುಖಾಂತರವಾಗಿ ಮೇಕ್ರಿ ಸರ್ಕಲ್ ಅನ್ನು ತಲುಪುವಂತಹ ಹೆಚ್ಚುವರಿ ರಸ್ತೆಯ ವ್ಯವಸ್ಥೆಯನ್ನ ಅಥವಾ ಮಾರ್ಗದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈ ವಿಚಾರವಾಗಿ ಕಂಪ್ಲೀಟ್ ಸಂಚಾರಿ ಪೊಲೀಸರು ಇದರ ಜವಾಬ್ದಾರಿ ತಗೊಂಡಿದ್ದು BDA ಏನು ಕಾಮಗಾರಿ ಮಾಡಲಿಕ್ಕೆ ಅಂದರೆ ಹೆಚ್ಚುವರಿಯಾಗಿ ರ್ಯಾಂಪ್ ಮತ್ತು ಗ್ರೇಟರ್ ಅನ್ನ ಫ್ಲೈಓವರ್ಗೆ ಅಳವಡಿಕೆ ಮಾಡಲಿಕ್ಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಚಾರಿ ಪೊಲೀಸರು ಹೆಚ್ಚುವರಿ ಮಾರ್ಗವನ್ನು ಕಲ್ಪಿಸಿ ಕುವೆಂಪು ಸರ್ಕಲ್ನ ಮೂಲಕ BL ರಸ್ತೆಯ ಮುಖಾಂತರ ಏನು ಪರ್ಯಾಯ ಮಾರ್ಗವಾಗಿ ಮೇಕ್ರಿ ಸರ್ಕಲ್ ಅನ್ನ ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ಅನ್ನು ತಲುಪುವ ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಮತ್ತು ಪರ್ಯಾಯ ಮಾರ್ಗವನ್ನು ಸೂಚಿಸುವುದರ ಮೂಲಕ ಈ 5 ದಿನಗಳ ಕಾಲ ಏನು ಹೆಬ್ಬಾಳ ಫ್ಲೈಓವರ್ ಕ್ಲೋಸ್ ಆಗ್ತಾ ಇದೆ 3 ಗಂಟೆಗಳ ಕಾಲ, ಅಂತಹ ಸಮಯದಲ್ಲಿ ಏನು ಅನಾಹುತಗಳಾಗಿರ್ಬೋದು ಅಥವಾ ಟ್ರಾಫಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಾರದು ಅನ್ನುವಂತಹ ಕಾರಣಕ್ಕೆ ಇಂತಹ ಪರ್ಯಾಯ ಮಾರ್ಗವನ್ನು ಕೂಡ ಸೂಚಿಸಿರುವಂಥದ್ದು. ಈ 5 ದಿನಗಳ ಕಾಲ ದಿನದ 3 ಗಂಟೆ ಏನು ಫ್ಲೈಓವರ್ ಕ್ಲೋಸ್ ಆಗ್ತಾ ಇದೆ ಇದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಮನವಿ ಮಾಡ್ಕೊಳ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ.